How to balance spiritual life and our worldly life. ನಾವೆಲ್ಲ ಇದುವರೆಗೆ ಏನು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ, ನಾವು ಹುಟ್ಟಿರೋದೇ ಏನೆಲ್ಲ ಸುಖ ಇದೆ ಅದನ್ನು ಅನುಭವಿಸ್ಲಿಕ್ಕೆ. ಈಗ ಅನುಭವಿಸ್ತಾ ಮದುವೆ ಆಗಬೇಕು, ಮಕ್ಕಳು ಮಾಡಬೇಕು, ನಮ್ಮ ಪರಂಪರೆ ಬೆಳಿಬೇಕು, ಅವರೆಲ್ಲ ಚೆನ್ನಾಗಿರೋದಕ್ಕೋಸ್ಕರ ನಾವು ಹಣವನ್ನು ದುಡ್ದಿಡಬೇಕು. ಹಿಂದೆ ಎಲ್ಲ ಏನಿತ್ತು ಅಂತ ಹೇಳಿದ್ರೆ, ದುಡಿಮೆ ನಮಗೆ ಸಾಕು, ಆದರೆ ಮಕ್ಕಳಿಗೆ ಏನು ಬೆಳೆಸಬೇಕು ಅಂದರೆ ಮರ ಬೆಳೆಸಬೇಕು, ಒಂದಷ್ಟು ಜಮೀನಿದ್ರೆ ಸಾಕು, ಅವರು ಕಷ್ಟಪಟ್ಟು ದುಡಿದು ಜೀವನ ಸಾಗಿಸ್ಲಿ ಅಂತಿತ್ತು. ಹಾಗಾಗಿ ಸ್ಪಿರಿಚುವಲ್ ಲೈಫ್ ಅಂತ ಏನು ಎಕ್ಸ್ಟ್ರಾ ಅಂತ ಏನು ಇರಲಿಲ್ಲ ಅವರಿಗೆ. ಸಹಜವಾಗಿ ಅವರ ಜೀವನದಲ್ಲೇ ಆಧ್ಯಾತ್ಮಿಕತೆ ಅವರ ಜೀವನದ ದಿನಚರಿಯಲ್ಲೇ ಸೇರಿ ಹೋಗಿತ್ತು. ಆದರೆ ಇವತ್ತು ನನಗೆ ಮಾತ್ರ ಸಾಕಾಗಲ್ಲ, ನನ್ನ ಮಕ್ಳಿಗೆ ಸಾಕಾಗಲ್ಲ, ನನ್ನ ಮರಿ ಮಕ್ಳಿಗೆ ಆಗುವಷ್ಟು ಹಣವನ್ನು, ಸಂಪತ್ತನ್ನು ದುಡಿದಿಡಬೇಕು ಅನ್ನೋ ಕಾರಣಕ್ಕೆ ಈ ವೇಗದ ಬದುಕು ಏನು, ಈ ಫಾಸ್ಟ್ ಲೈಫ್ ಇದೆ, ಹೊಡಿ ಇವತ್ತು ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ. ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಹೆಲ್ತ್ ಇಶ್ಯೂಸ್ಗಳು ಹೆಚ್ಚಾಗ್ತಾ ಇದೆ. ಈ ಇಶ್ಯೂಸ್ಗಳಿಂದ ಹೊರಗೆ ಬಂದು ನಾರ್ಮಲ್ ಲೈಫನ್ನು ಇನ್ನೂ ಚೆನ್ನಾಗಿ ಬದುಕಬೇಕು ಅಂತಿದ್ರೆ, ಕ್ವಾಲಿಟಿ ಲೈಫ್ ಅಂತೇನು ಕರಿತೀರಿ, ಈಗ ಎಲ್ಲರೂ ಅಂದ್ಕೊಂಡಿದ್ದೀವಿ ನಾವು ತುಂಬ ಕ್ವಾಲಿಟಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅಂತ. ಹಾಗೆ ಬದುಕೋದೇ ನಿಜವಾಗಿದ್ದರೆ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರಬೇಕಾಗಿತ್ತು. 1 ಗಂಟೆ ಆದರೂ 12 ಗಂಟೆ ಆದರೂ ಹಾಸಿಗೆ ಮೇಲೆ ಒದ್ದಾಡ್ತಾ ಇದ್ರೂ ನಿದ್ದೆ ಬರಲ್ಲ. ಮಲಗೋದು ಬೇರೆ, ನಿದ್ದೆ ಬೇರೆ. ಮಲಗಿದ ಮೇಲೆ ನಿದ್ದೆ ಬರಬೇಕು. ಎಂಥ ನಿದ್ದೆ ಬರಬೇಕು ಅಂದರೆ, ಬೆಳಗ್ಗೆ ಎದ್ದಾಗ ನಮ್ಮ ಮನಸ್ಸು ಅರಳಿರಬೇಕು, ಇಡೀ ದೇಹ ಹಗುರವಾಗಿರಬೇಕು. ಆದರೆ ಎಲ್ಲವೂ ಕೂಡ ಇವತ್ತು ಕ್ವಾಲಿಟಿ ಲೈಫ್ ಇಲ್ಲದೇ ಇರೋ ಕಾರಣಕ್ಕೆ ಬೆಳಗ್ಗೆ ಎದ್ದರೆ ದೇಹ ಭಾರ, ಮನಸ್ಸು ಗೊಂದಲ, ಇನ್ನೂ ಸ್ವಲ್ಪ ನಿದ್ದೆ ಬೇಕಾಗಿತ್ತು ಅಂತ ಅನಿಸ್ಕೊಳ್ಳುವಷ್ಟು ಮನಸ್ಸು ಇವತ್ತು ತುಂಬ ಒತ್ತಡದಲ್ಲಿ ಇದೆ. ಇದರಿಂದ ಹೊರಗೆ ಬಂದು ಪ್ರತಿನಿತ್ಯ ಕ್ವಾಲಿಟಿ ಲೈಫನ್ನು ಲೀಡ್ ಮಾಡಬೇಕು. ಊಟ ಮಾಡ್ತಾ ಇದ್ರೆ ಚೆನ್ನಾಗಿ ಊಟ ಮಾಡಬೇಕು. ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಮನಸ್ಸು ಕೊಟ್ಟು ಮಕ್ಕಳ ಜೊತೆ ಆಟ ಆಡಬೇಕು. ಹೆಂಡತಿ ಜೊತೆ ಮಾತಾಡಬೇಕಾದ್ರೆ ಆಕೆಯನ್ನು ಮುಖ ನೋಡ್ತಾನೆ ಮಾತಾಡಬೇಕು. ಈಗ ಮುಖ ನೋಡ್ತಾ ಮಾತಾಡಲ್ಲ, ಫೋನ್ ನೋಡ್ತಾ ಮಾತಾಡ್ತೀವಿ, ಅದಕ್ಕೆ ಹೆಂಡತಿ ಕೋಪ. ಮುಖ ನೋಡ್ತಾ ಸಂತೋಷದಿಂದ ಮಾತಾಡೋಂಗೆ ಆಗಬೇಕು. ಇದೆಲ್ಲ ಆಗಬೇಕು ಅಂತಿದ್ರೆ ದಿನದಲ್ಲಿ ನಮಗೆ ಆ ಸಮಯ ಇಲ್ಲ, ಈ ಸಮಯ ಇಲ್ಲ ಅಂತ ಅಂದ್ಕೊಂಡು ಕ್ವಾಲಿಟಿ ಲೈಫ್ ಇಲ್ಲದೆ ಹೇಗೇಗೋ ಜೀವನ ಕಳೀತಾ ಇದ್ದೀವಲ್ಲ, ನಿದ್ದೆಯೂ ಸರಿಯಾಗಿಲ್ಲದೆ 8 ಗಂಟೆ ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದೀವಲ್ಲ, ಕೇವಲ 5 ಗಂಟೆ 6 ಗಂಟೆ ಮಲಗಿಯೂ ಕೂಡ ಒಳ್ಳೆಯ ಗಾಢವಾದ ನಿದ್ದೆಯಲ್ಲಿ ತೊಡಗಬಹುದು. ಹಾಗೆ ತೊಡಗಬೇಕಾದ್ರೆ 1 ಗಂಟೆನಾದರೂ ಈ 23 ಗಂಟೆ ಹಣಕ್ಕಾಗಿ, ನಿದ್ದೆಗಾಗಿ, ಹೊರಗಿನವ್ರು ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ, ಹಾಗಾಗಿ ನಾವು ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಅವರು ನಮ್ಮನ್ನು ಸೆಲೆಬ್ರಿಟಿ ಸ್ಟೇಟಸಲ್ಲಿ ನಮ್ಮನ್ನು ನೋಡಬೇಕು ಅಂತ ಸಮಯ ಯಾರ್ಯಾರಿಗೋ ಕೊಡ್ತಾ ಇದ್ದೀವಿ, ಎಲ್ಲೆಲ್ಲೋ ಕೊಡ್ತಾ ಇದ್ದೀವಿ. ನಮ್ಮ ಮನಸ್ಸಿಗಾಗಿ, ನಮ್ಮ ದೇಹಕ್ಕಾಗಿ, ನಮ್ಮ ಆತ್ಮಕ್ಕಾಗಿ ಅದು ಸರಿಯಾಗಿ ಇದೆಯಾ? ಹೇಗೆ ಊಟ ಮಾಡಿದಾಗ ದೇಹದಕ್ಕೆ ಹೋಗ್ತಾ ಇದೆಯೋ ಹಾಗೆ ಮನಸ್ಸಿಗೊಂದು ಆಹಾರ ಬೇಕು, ಮನಸ್ಸಿನ ನಿರಾಳತೆಗೊಂದು ಔಷಧಿ ಬೇಕು. ಆ ಔಷಧಿ ಯಾವುದು, ಅದು ಆಹಾರ ಯಾವುದು ಅಂದರೆ, ಪ್ರತಿನಿತ್ಯ 1 ಗಂಟೆ ಸ್ವಲ್ಪ ಎಕ್ಸಸೈಸ್, ಸ್ವಲ್ಪ ಪ್ರಾಣಾಯಾಮ, ವಿಶೇಷವಾಗಿ ಕನಿಷ್ಠ ಪಕ್ಷ 20 ರಿಂದ 30 ನಿಮಿಷ ಮೆಡಿಟೇಷನ್, ಧ್ಯಾನ. ಈ ಧ್ಯಾನಕ್ಕೆ ಕೊಟ್ಟಾಗ ನೀವು ನಿಮಗೇ ಗೊತ್ತಿಲ್ಲದೆ ಆ ಆಧ್ಯಾತ್ಮಿಕ ಜೀವನಕ್ಕೆ ಒಳಗೆ ಹಾಕಿರ್ತೀರಿ. 1 ಗಂಟೆ ನೀವು ಕೊಡುವಂತಹ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ಕೊಡುವ 1 ಗಂಟೆ, ಇನ್ನು 23 ಗಂಟೆಗಳಿದೆಯಲ್ಲ, ನೀವು 1 ವರ್ಷ ಬೇಕಾಗ್ಬೋದು ಇದನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ. ಆದರೆ ಪ್ರತಿನಿತ್ಯ 1 ಅವರ್ ಧ್ಯಾನಕ್ಕಾಗಿ, ಪ್ರಾಣಾಯಾಮಕ್ಕಾಗಿ, ಒಂದಷ್ಟು ವ್ಯಾಯಾಮಕ್ಕಾಗಿ 1 ಅವರ್ ನೀವು ಕೊಡ್ತಾ ಹೋದರೆ 1 ವರ್ಷದಲ್ಲಿ 23 ಗಂಟೆ ಇಲ್ಲಿವರೆಗೆ ಹೇಗೆ ಬದುಕ್ತಾ ಇದ್ರಿ ಅದಕ್ಕಿಂತ 100 ಪಟ್ಟು ಆರೋಗ್ಯಕರವಾಗಿ, 100 ಪಟ್ಟು ತುಂಬ ಅದ್ಭುತವಾದಂತಹ ಧನಾತ್ಮಕವಾದ ಕ್ವಾಲಿಟಿ ಲೈಫನ್ನು ಲೀಡ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆಧ್ಯಾತ್ಮ ಅಂದ ತಕ್ಷಣ ಕಾಡಿಗೆ ಹೋಗಬೇಕು ಅಂತಿಲ್ಲ, ಆಧ್ಯಾತ್ಮ ಅಂದ ತಕ್ಷಣ ಹಿಮಾಲಯಕ್ಕೆ ಹೋಗಬೇಕು ಅಂತಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಇದ್ದು ನಿಮ್ಮ ಮನಸ್ಸನ್ನು, ನಿಮ್ಮ ಆತ್ಮವನ್ನು ಪ್ರತಿನಿತ್ಯ ನೋಡ್ಕೊಳ್ತಾ ಹೋದರೆ, ಅದನ್ನು ಪ್ರತಿನಿತ್ಯ ದಿನದಿಂದ ದಿನಕ್ಕೆ ಸರಿ ಮಾಡ್ತಾ ಹೋದರೆ, ನೀವು ಆಲ್ರೆಡಿ
ಆಧ್ಯಾತ್ಮಿಕ ಪಥದಲ್ಲಿ ಇದ್ದೀರಿ. ಹಾಗಿದ್ದಾಗ ನಿಮ್ಮ ಮೆಟೀರಿಯಲಿಸ್ಟಿಕ್ ಲೈಫ್ ಏನಿದೆ ಅದನ್ನು ಕೂಡ ಚೆನ್ನಾಗಿ ನಿಭಾಯಿಸ್ತೀರಿ. ಇಲ್ಲದೇ ಇದ್ದರೆ ಆಧ್ಯಾತ್ಮಿಕ ಜೀವನ ಯಾರಿಗಿಲ್ಲ ಅವ್ರಿಗೆ ಮೆಟೀರಿಯಲಿಸ್ಟಿಕ್ ಲೈಫ್ನು ಕೂಡ ಚೆನ್ನಾಗಿ ಲೀಡ್ ಮಾಡೋಕ್ಕೆ ಬರಲ್ಲ. ಹಣ ಇದೆ ಬ್ಯಾಂಕ್ ಅಕೌಂಟಲ್ಲಿ, ಆದರೆ ನಿದ್ದೆ ಇಲ್ಲ. ಕಾರ್ ಇದೆ ಗ್ಯಾರೇಜಲ್ಲಿ, ಆದರೆ ತುಂಬ ಚೆನ್ನಾಗಿ ಓಡಿಸೋಕ್ಕೆ ಬರಲ್ಲ. ಇದನ್ನು ಚೆನ್ನಾಗಿ ಓಡಿಸೋಕ್ಕೆ ಯಾರಿಗೆ ಗೊತ್ತಿದೆಯೋ, ಮನಸ್ಸನ್ನು ಚೆನ್ನಾಗಿ ಓಡಿಸೋದಕ್ಕೆ ಡ್ರೈವ್ ಮಾಡೋದಕ್ಕೆ ಯಾರಿಗೆ ಗೊತ್ತಿದೆಯೋ, ಇಡೀ ಲೈಫನ್ನು ಎಲ್ಲವನ್ನೂ ಚೆನ್ನಾಗಿ ಡ್ರೈವ್ ಮಾಡೋದಕ್ಕೆ ಗೊತ್ತಾಗ್ತದೆ. ಆ ಗೊತ್ತಾಗಬೇಕಾದ್ರೆ ಪ್ರತಿನಿತ್ಯ 1 ಅವರ್ ಸ್ಪಿರಿಚುವಲ್ಗೆ, ಕೇವಲ 1 ಅವರ್, ಇನ್ನು 23 ಗಂಟೆ ನಿಮ್ಮ ಮೆಟೀರಿಯಲಿಸ್ಟಿಕ್ ಲೈಫಿಗೆ ಕೊಡಿ. ಆಗ ಅದೇ ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗ್ತದೆ. ಶ್ರೀಜಿ, ನನ್ನ ಹೆಸರು ಪ್ರದೀಪ್ ಮುತ್ತೂರ್ ಅಂತೇಳಿ, ಮೂಲತಃ ಹಾವೇರಿಯಲ್ಲಿ ಇಂದ ಬಂದಿರೋನು. ನಾನಿಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನ್ಯೂರೋ ಸೈನ್ಸ್, ಈಗ ನನ್ನ ಪ್ರಶ್ನೆ, ನ್ಯೂರೋ ಸೈನ್ಸ್ ಆಲ್ರೆಡಿ ಧ್ಯಾನದ ಬಗ್ಗೆ, ಪ್ರಜ್ಞೆ ಬಗ್ಗೆ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ವಿವರಿಸಿದೆ. ಸೊ ವಿಜ್ಞಾನ ಇವನ್ನೆಲ್ಲ ನಮಗೆ ನೀಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಮೀರಿ ಆಧ್ಯಾತ್ಮ ನಮಗೆ ಏನು ಕೊಡಬಹುದು? ಧ್ಯಾನ ಅನ್ನೋದು ಬಿಹೈಂಡ್ ಸೈನ್ಸ್. ಈ ಸೈನ್ಸ್ ಏನನ್ನೇ ಧ್ಯಾನ ಮಾಡಿದಾಗ ಏನೇನು ಆಗ್ತದೆ ಅಂತ ಏನು ಬೇಕಾದರೂ ವಿವರಿಸಬಹುದು. ಆ ವಿವರಿಸುವುದಕ್ಕೂ ಮೇಲ್ಪಟ್ಟಂತೆ ಅದು ಅನುಭವಕ್ಕೆ ಬರೋದು. ಸೈನ್ಸ್ ಕೇವಲ ಈ ಮೆಡಿಟೇಷನ್ ಮಾಡಿದಾಗ ನಿಮ್ಮ ಹಾರ್ಮೋನ್ಸಲ್ಲಿ ಈ ಥರ ವ್ಯತ್ಯಾಸ ಆಯಿತು, ನಿಮ್ಮ ಮೆದುಳಿನಲ್ಲಿ ಈ ರೀತಿಯ ರಾಸಾಯನಿಕ ಬಿಡುಗಡೆ ಆಯಿತು, ನಿಮ್ಮ ನರಗಳಲ್ಲಿ ಈ ಥರ ಬದಲಾವಣೆ ಆಯಿತು, ಕೇವಲ ದೇಹಕ್ಕೆ ಸಂಬಂಧಪಟ್ಟಂತೆ ಹೇಳಬಹುದು. ಆದರೆ ನಿಜವಾದ ಆಧ್ಯಾತ್ಮ ಮತ್ತು ಅಧ್ಯಾತ್ಮದಲ್ಲಿ ತೊಡಗಿದಾಗ, ಹೆಚ್ಚು ಧ್ಯಾನದಲ್ಲಿ ನೀವೇನು ತೊಡಗ್ತೀರಿ, ಹಾಗೆ ಧ್ಯಾನದಲ್ಲಿ ತೊಡಗಿದಾಗ ಸೈನ್ಸ್ಗೂ ಅರ್ಥವಾಗದ, ಇನ್ಯಾರು ವಿವರಣೆ ಕೊಡ್ಲಿಕ್ಕೆ ಆಗದ, ಅಷ್ಟೇ ಯಾಕೆ ನೀವೇ ಆಳವಾದ ಧ್ಯಾನಕ್ಕೆ ತೊಡಗಿದಾಗ ಹೊರಗೆ ಬಂದಾಗ ಧ್ಯಾನದಲ್ಲಿ ನಿನಗೇನಾಯಿತು ಅಂತ ಹೇಳಿದ್ರೆ ಅದನ್ನು ಪೂರ್ಣವಾಗಿ ವಿವರಣೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನೇ ಧ್ಯಾನದ ಬಗ್ಗೆ ಅಥವಾ ಯಾವುದೇ ಅನುಭವದ ಬಗ್ಗೆ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಲಾಡು ತಿನ್ನಬೇಕು, ತಿಂದಾಗ ಮಾತ್ರ ಅದು ರುಚಿ ಗೊತ್ತಾಗೋದು. ನನಗೆ ಸಿಹಿ ಇದೆ ಅಂತ ಹೇಳ್ಬೋದು, ಲಾಡು ಎಲ್ಲೋ ಇದೆ ಅಂತ ಹೇಳ್ಬೋದು, ಅದು ಅಲ್ಲಲ್ಲಿ ಅದರ ನಡುವೆ ದ್ರಾಕ್ಷಿ ಸಿಕ್ತು ಅಂತ ಹೇಳ್ಬೋದು, ಲವಂಗ ಸಿಕ್ತು ಅಂತ ಹೇಳಬಹುದು. ಆದರೆ ಅದರ ನೇರ ನಿಜವಾದ ರುಚಿ ಸಿಗೋದು ಯಾರಿಗೆ? ತಿಂದವರಿಗೆ ಮಾತ್ರ. ಹಾಗೆ ಧ್ಯಾನದ ಬಗ್ಗೆ ಏನೇ ಬೇರೆಯವರು ವಿವರಣೆ ಕೊಡ್ಬೋದು, ಸೈನ್ಸ್ ಏನು ಬೇಕಾದರೂ ವಿವರಣೆ ಕೊಡ್ಬೋದು, ಆದರೆ ಧ್ಯಾನ, ಮೆಡಿಟೇಷನ್ ಇದೆಲ್ಲದಕ್ಕೂ ಮೀರಿದ್ದು. ಹಾಗಾಗಿ ಪ್ರತಿಯೊಬ್ಬ ಯೋಗಿಗಳು ಅದನ್ನು ಹೆಚ್ಚು ವಿವರಣೆ ಕೊಡೋಕ್ಕೆ ಹೋಗಲಿಲ್ಲ. ಧ್ಯಾನ ಹೀಗೆ ಮಾಡಬಹುದು ಅಂತ ಹೇಳಿದರೆ ಹೊರತು, ಸಾಕ್ಷಾತ್ ಸದಾಶಿವನೇ ಶಿವಸೂತ್ರದಲ್ಲಿ ಸತಿಗೆ ಹೇಳೋದು ಧ್ಯಾನ ಹೀಗೆ ಮಾಡು, ಧ್ಯಾನ ಹೀಗೆ ಮಾಡಿದ್ರೆ ಹೀಗಾಗ್ತದೆ. ಆದರೆ ಅದರ ಪೂರ್ಣ ಅನುಭವ ನೀನೇ ಪಡಿಬೇಕು ಅಂತ ಹೇಳೋದೇ ಹೊರತು ಆ ಧ್ಯಾನದಿಂದ ಏನೆಲ್ಲ ಅನುಭೂತಿ ಆಗ್ಬೋದು ಅಂತ ಹೇಳಿಲ್ಲ. ಧ್ಯಾನವನ್ನು ಆಳವಾಗಿ ಅನುಭವಿಸಿದವರೇ ಅದನ್ನು ಹೇಳೋಕ್ಕಾಗಲಿಲ್ಲ ಅಂದಮೇಲೆ ಸೈನ್ಸ್ ಏನು ಹೇಳಬಹುದು? ಒಂದು ಹಂತದವರೆಗೆ ಈ ರೀತಿಯಾದ ವಿವರಣೆಗಳನ್ನು ಕೊಡಬಹುದು. ಬಿಟ್ಟರೆ ಇನ್ನು ಆಳವಾದ ಅನುಭೂತಿ ಆಗಬೇಕು ಅಂತಿದ್ರೆ ಏನು ಮಾಡಬೇಕು? ನಾವೇ ಧ್ಯಾನದಲ್ಲಿ ತೊಡಗಬೇಕು. ಹಾಗೆ ತೊಡಗದಾಗ ಮಾತ್ರ ನಿಜವಾಗಿಯೂ ಧ್ಯಾನದಿಂದ ಏನು ಸಿಗಬಹುದು ಅಂತ ಗೊತ್ತಾಗ್ತದೆ. ಮತ್ತು ಅದು ಗೊತ್ತಿರಲಿ, 1 ವರ್ಷದಲ್ಲಿ ನಿಮಗೆ ಒಂದು ರೀತಿ ಅನುಭವ ಆಗ್ತದೆ. ಆದರೆ ಸರಿಯಾದ ಆಳವಾದ ಧ್ಯಾನದ ಅನುಭೂತಿ ಏನಿದೆ, ಆ ಆಹ್ಲಾದಕರ ಜೀವನ ಸ್ಥಿತಿ ಏನಿದೆ, ಉನ್ನತವಾದ ಧ್ಯಾನದ ಮಟ್ಟವನ್ನು ಏರಬೇಕಾದ್ರೆ 12 ವರ್ಷಗಳು ಬೇಕು. ಧ್ಯಾನದಲ್ಲಿ 12 ವರ್ಷಗಳು ನಿರಂತರ ಯಾರು ಅಭ್ಯಾಸ ಮಾಡಿದ್ದಾರೆ ಅವರು ಮಾತ್ರವೇ ಎನ್ಲೈಟನ್ ಆಗಿರುತ್ತೆ. 1 ದಿನ ಮಾಡದೆ ಬಿಟ್ಟೆ, 1 ತಿಂಗಳು ಮಾಡದೆ ಬಿಟ್ಟೆ, 1 ವರ್ಷ ಮಾಡಿದ್ದೆ ನನಗೇನೂ ಆಗಲಿಲ್ಲ, ಇಲ್ಲೇನೂ ವ್ಯತ್ಯಾಸ ಆಗಲ್ಲ. ನೀವು ಹಿಂದಿನ ಎಲ್ಲ ಎನ್ಲೈಟೆಂಡ್ ಪರ್ಸನ್ಸ್ ನೀವು ನೋಡ್ತಾ ಬಂದರೆ ಅವರೆಲ್ಲ 10 ವರ್ಷ, 12 ವರ್ಷ, 15 ವರ್ಷಗಳ ನಿರಂತರ ಸಾಧನೆ ಹಾಗೆ ಮಾಡ್ತಾ ಬಂದಾಗಲೇ ಆ ಧ್ಯಾನದ ಉನ್ನತವಾದಂತಹ ಅನುಭೂತಿಯನ್ನು ಪಡೆದದ್ದು. ಸಣ್ಣ ಪುಟ್ಟ ಅನುಭೂತಿಗಳಿಗೆ ನಾವು ಖುಷಿ ಪಡ್ತಾ ಇದ್ದೀವಿ. ಅದೇ ನಿಜವಾದ ಅನುಭೂತಿ ಆಗಬೇಕಾದ್ರೆ 12 ವರ್ಷಗಳ ನಿರಂತರವಾದ ಸಾಧನೆ ಬೇಕು, ಆ ಸಂಯಮ ಬೇಕು. ಆಗ ಮಾತ್ರ ಸೈನ್ಸ್ ಏನು ವಿವರಿಸಿದೆ ಇದಕ್ಕೂ ಮೀರಿ ಇಲ್ಲ, ನಾವು ಅದನ್ನು ವಿವರಿಸಲಿಕ್ಕೆ ಆಗದಲ್ಲ. ಅಂತಹ ಆನಂದದ, ಅಮಿತಾನಂದದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ನಮ್ಮ ಅರಿವಿಗೆ ಬರ್ತದೆ. ಅದರ 10% ಬೇರೆಯವ್ರಿಗೆ ಹೇಳ್ಬೋದು ಅಷ್ಟೇ. ಇನ್ನು 90% ನಮ್ಮದೇ ಅನುಭವದಲ್ಲಿ ಇರ್ತದೆ. ಇನ್ಯಾರಿಗೆ ಹೇಳೋದಿದ್ರು ನಿಮಗೂ ಬೇಕಿದ್ರೆ ಏನು ಮಾಡಬೇಕು?
12 ವರ್ಷಗಳ ಕಾಲ ನಿರಂತರವಾಗಿ ಧ್ಯಾನದಲ್ಲಿ ತೊಡಗಬೇಕು. ಜೀವನ ಚೆನ್ನಾಗಾಗಲಿಕ್ಕೆ, ಜೀವನದಲ್ಲಿ ಒಂದಷ್ಟು ಹಗುರತೆ ಬರಲಿಕ್ಕೆ 1 ವರ್ಷ ಸಾಕು. ಆದರೆ ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತ ಭಾವಸ್ಥಿತಿಯನ್ನು ಅನುಭವಿಸಲಿಬೇಕಾದ್ರೆ 12 ವರ್ಷಗಳ ನಿರಂತರ ಸಾಧನೆ ಬೇಕು. ಆಗ ಸಾಧನೆ ಮಾಡಿದಾಗ ಬಿಹೈಂಡ್ ದಿ ಸೈನ್ಸ್ ಏನಿದೆ ಮೆಡಿಟೇಷನ್ ಅಂದರೆ ಅನ್ನೋ ಅನುಭೂತಿಗೆ ಬರ್ತದೆ. ಗುರುಜಿ, ನನ್ನ ಹೆಸರು ಕಾರ್ತಿಕ್ ಅಂತ, ಯಲಹಂಕದಿಂದ ಬಂದಿದ್ದೀನಿ. ಆಧ್ಯಾತ್ಮಿಕ ಸಾಧನೆಯಲ್ಲಿ ವಿವೇಕ, ವಿಚಾರ, ವೈರಾಗ್ಯ ಬೇಕು ಅಂತಾರೆ. ಈ ವೈರಾಗ್ಯ ಅಂದ ಏನು? ಯಾಕಂದರೆ ತುಂಬ ಜನ ವೈರಾಗ್ಯ ಅಂತಂದರೆ ತುಂಬ ಆಧ್ಯಾತ್ಮಿಕ ಜೀವನದಲ್ಲಿ ವೈಟ್ ಬಟ್ಟೆ ಹಾಕ್ಕೊಂಡಿರ್ತಾರೆ, ಸಂತೋಷವಾಗೇ ಇರಲ್ಲ, ಗಂಭೀರವಾಗಿರ್ತಾರೆ, ಸೈಲೆಂಟಾಗಿರ್ತಾರೆ, ಏನು ಅಷ್ಟೇ ಮಾತಾಡ್ತಾರೆ, ಜಾಸ್ತಿ ಮಾತಾಡೋದು ಇಲ್ಲ. ಏನು ಕೇಳಿದ್ರೆ ಯಾಕೆ ಅಷ್ಟೊಂದು ಸೈಲೆಂಟಾಗಿರ್ತಾರೆ? ಹಾಗೆ ಇರಬೇಕಾ ಅಂತ. ಯಾಕಂದರೆ ಸಂಸಾರ ಜೀವನದಲ್ಲಿ ಆಗಿರೋಕ್ಕಾಗಲ್ವಲ್ಲ. ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬಂದಮೇಲೆ ಆಗಿರೋಕ್ಕಾಗಲ್ಲ. ಆಧ್ಯಾತ್ಮಿಕ ಜೀವನ ಅಂತಂದರೆ ನೀವು ಹೇಳೋದೇ ಬೇರೆ ಥರ ಇರುತ್ತೆ. ಅದೇ ಬೇರೆಯವ್ರು ನೋಡಿದಾಗ ಅವ್ರು ನಡ್ಕೊಳ್ಳೋ ರೀತಿಯೇ ಒಂಥರ ಇರುತ್ತೆ. ಅವಾಗ ನಮ್ಮನ್ನು ನೋಡಿ ಭಯ ಬಂದುಬಿಡುತ್ತೆ, ಅಯ್ಯೋ ಈ ಥರ ಆಗ್ಬಿಡ್ತೀವ ನಾವು ಅನ್ನೋ ಥರ. ಯಾವ ಥರ ಇರಬೇಕು? ರಾಗನ ವಿರುದ್ಧಾರ್ಥವೇ ವಿರಾಗ ಅಥವಾ ವೈರಾಗ್ಯ. ರಾಗ ಅಂದ್ರೇನು? ರಾಗ ಅಂದ್ರೇನು? ರಾಗ ಅಂದರೆ ಆ ರಾಗ ಅಲ್ಲ, ಭಾವ ರಾಗ ಅಲ್ಲ. ರಾಗ ಅಂದರೆ ಒಂದು ರೀತಿಯಾಗಿ ಮೋಹ, ಅತಿಯಾದಂತಹ ಬಯಕೆ ಏನಿದೆ ಅದಕ್ಕೆ ರಾಗ ಅಂತ ಹೆಸರು. ವಿರಾಗ ಅಂದರೆ ಅದಕ್ಕೆ ವಿರುದ್ಧವಾಗಿ ಏನು ಇಲ್ಲದೇ ಇದ್ದರೂ ಇಂಥದ್ದೇ ಬೇಕು ಅನ್ನುವಂಥ ಯಾವುದೇ ಬಯಕೆಗಳಿಲ್ಲ, ಆಸೆಗಳಿಲ್ಲ ಅನ್ನುವಂಥದ್ದೇನಿದೆ ಅದಕ್ಕೆ ವಿರಾಗ. ಆ ವಿರಾಗವೇ ವೈರಾಗ್ಯ ಅನ್ನೋ ಅರ್ಥದಲ್ಲಿ ಹೇಳುವಂಥದ್ದು. ಅಧ್ಯಾತ್ಮದಲ್ಲಿ ತೊಡಗಿದಾಗ ಏನಾಗ್ತದೆ, ಹೆಚ್ಚು ಏಕಾಂತದಲ್ಲಿ ಇರ್ತೀವಿ. ಯಾರು ಆಧ್ಯಾತ್ಮಿಕ ವಿಶೇಷವಾಗಿ ಬಿಳಿ ಬಟ್ಟೆ ಅಥವಾ ಕಾವಿ ಬಟ್ಟೆ ಹಾಕ್ತಾರೆ ಅವರಿಗೆ ಮೋಕ್ಷ ಬೇಕು ಅನ್ನೋದೇ ಮೊದಲ ಆದ್ಯತೆ. ಹಾಗಿರೋ ಕಾರಣಕ್ಕೆ ಏಕಾಂತದಲ್ಲಿ ಹೆಚ್ಚಿರ್ತಾರೆ, ಏಕಾಂತದಲ್ಲಿ ತನ್ನ ಜೊತೆ ತಾವಿರ್ತಾರೆ. ಈಗ ನೀವೇ 3 ದಿನಗಳ ಕಾಲ ಏಕಾಂತದಲ್ಲಿದ್ದು ಹೊರಗೆ ಬಂದರೆ ಯಾರಾದರೂ ಮಾತಾಡಿಸಿದ್ರೆ ಮಾತಾಡಬೇಕು ಅಂತ ಅನಿಸಲ್ಲ, ತುಂಬ ಸೈಲೆಂಟಾಗಿರಬೇಕು ಅಂತ ಅನಿಸ್ತದೆ. ಹಾಗಿರಬೇಕಾದ್ರೆ ಪ್ರತಿದಿನ 10 ಗಂಟೆ 15 ಗಂಟೆ 20 ಗಂಟೆ ಒಬ್ಬೊಬ್ಬರೇ ಇದ್ದಾಗ ನೀವು ಯಾರೋ ಹೋಗಿ ಮಾತಾಡಿಸಿದ್ರೆ ಮಾತಾಡಬೇಕು ಅಂತ ಅನಿಸಲ್ಲ. ನಮಗೆ ಎಷ್ಟೋ ಸರಿ ಯಾರಾದರೂ ವಾಕ್ ಮಾಡಬೇಕಾದ್ರೆ ಬಂದರೆ ಯಾಕಾದರೂ ಸಿಕ್ಕಿದ್ರು ಅಂತ ಅಲ್ಲೇ ಯೂಟರ್ನ್ ತಗೋಬೇಕು ಅನ್ನಿಸ್ತದೆ. ಯಾಕೆಂದರೆ ಒಬ್ಬರೇ ಇದ್ದು ಮಾತಾಡಬೇಕಾ ಅಂತ ಅನಿಸ್ತಾ ಇರ್ತದೆ. ಆ ಕಾರಣದಿಂದಾಗಿ ನೋಡಿದವರಿಗೆ ಇದು ಗಂಭೀರ ಅಂತ ಅನಿಸ್ಬಹುದು, ಆದರೆ ಗಾಂಭೀರ್ಯ ಇರಲ್ಲ. ಕೆಲವರು ಕಾವ್ಯ ಹಾಕಿ ಅಥವಾ ನಾನು ಆಧ್ಯಾತ್ಮಿಕದಲ್ಲಿ ಇದ್ದೀನಿ ಅಂತ ನಗಬಾರ್ದು, ಮಾತೇ ಆಡಬಾರ್ದು ಅಂತ ಮುಖ ಏನಾದರೂ ಊದಿಸ್ಕೊಂಡಿದ್ರೆ, ತುಂಬ ಗಂಭೀರ ಅಂತಿದ್ರೆ ಬಹುಶಃ ಅವ್ರಿಗೆ ಏನಾದರೂ ಕಾಯಿಲೆ ಇರಬಹುದೇನೋ, ಗಾಂಭೀರ್ಯ ಅನ್ನುವಂಥ ಒಂದು ರೋಗ ಇರ್ಬೋದು. ಆದರೆ ಅಧ್ಯಾತ್ಮದಲ್ಲಿ ತೊಡಗಿದಾಗ ಮುಖದಲ್ಲಿ ಒಂದು ಶಾಂತತೆ, ತುಟಿ ಹಂಚಿನಲ್ಲಿ ಒಂದು ಮುಗುಳ್ನಗೆ. ಅದು ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ, ನಗು ಅಂದರೆ ಜೋರಾಗಿರಬೇಕು ಅಂತ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತುವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ನಗು ಇರಬೇಕು, ಇನ್ನೊಬ್ಬರ ನಮ್ಮದೇ ಕಿವಿ ಕೇಳಿಸ್ಬಾರ್ದು, ಆ ರೀತಿಯಾಗಿ ನಗು ಇರಬೇಕು ಅಂತ. ಹಾಗೆ ಇರಬೇಕು ಅಂತಿಲ್ಲ, ನೀವು ಸ್ವಲ್ಪ ಜೋರಾಗಿ ನಗಿ, ತೊಂದರೆ ಇಲ್ಲ. ಮಾತಿನಲ್ಲಿ ಮಿತ ಇರಬೇಕು. ಅದು ಯಾವುದ್ಯಾವುದೋ ರೀತಿಯಾಗಿ ಮಾತಾಡಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದಿರ್ಬೋದು, ಇನ್ನೊಬ್ಬರನ್ನು ಉದ್ವೇಗಕ್ಕೆ ಈಡು ಮಾಡೋ ಹಾಗೆ ಇರಬಾರ್ದು. ನಮ್ಮ ಎಲ್ಲ ದಿನಚರಿ, ಇಡೀ ದಿನದ ದಿನಚರಿ ಏನಿದೆ ಅದು ಮಿತವಾಗಿರಬೇಕು. ಯಾವುದೂ ಕೂಡ ಅತಿಯಾಗಿರಬಾರ್ದು. ಅದು ಭೋಗ ಇರಲಿ ಅಥವಾ ಇನ್ಯಾವುದೇ ಇರಲಿ, ಅತಿಯಾಗಿರಬಾರ್ದು, ಮಿತವಾಗಿರಬೇಕು ಅಂತ. ಇದೆಲ್ಲವೂ ಇರಬೇಕು ಅಂತಲೇ ಹೇಳ್ತಾರೆ ಕಗ್ಗದಲ್ಲಿ DVG ಅವರು. ಆಗಿರಬೇಕು ಬಿಟ್ಟು ಅದನ್ನೇ ಗಂಭೀರ ಅಂತ ತಗೊಂಡು ಯಾರೋ ನಮ್ಮನ್ನು ನೋಡಿದ್ರೆ ಮಾತಾಡಿಸ್ಬಾರ್ದು ಅಂತ ಇರಬಾರ್ದು. ನೋಡಿ, ಅಧ್ಯಾತ್ಮದಲ್ಲಿ ಇದ್ದರೆ ಮಾತ್ರ, ಆಧ್ಯಾತ್ಮಿಕ ಜೀವನ ಶೈಲಿಯಲ್ಲಿ ಇದ್ದರೆ ಮಾತ್ರ ನೀವು ಹಣವನ್ನು ಇನ್ನೂ ಚೆನ್ನಾಗಿ ಅನುಭವಿಸೋದು ಹೇಗೆ ಅಂತ ಗೊತ್ತಾಗ್ತದೆ, ಊಟವನ್ನು ಇನ್ನೂ ಚೆನ್ನಾಗಿ ಆಸ್ವಾದಿಸೋದು ಹೇಗೆ ಅಂತ ಗೊತ್ತಾಗ್ತದೆ. ಒಬ್ಬ ಒಳ್ಳೆಯ ಯೋಗಿ, ನಿಜವಾದ ಒಬ್ಬ ಒಳ್ಳೆಯ ಸಾಧಕ, ಒಬ್ಬ ಒಳ್ಳೆಯ ಮನುಷ್ಯನಾಗಿರ್ತಾನೆ. ಒಬ್ಬ ಆಧ್ಯಾತ್ಮಿಕ ಸರಿಯಾದ ಸಾಧಕ ಒಬ್ಬ ಒಳ್ಳೆಯ ಮನುಷ್ಯನಾಗ್ತಾನೆ. ಒಬ್ಬ ಒಳ್ಳೆಯ ಮನುಷ್ಯನಾದವನು ಒಬ್ಬ ಒಳ್ಳೆಯ ತಂದೆ ಆಗ್ತಾನೆ. ಒಬ್ಬ ಒಳ್ಳೆಯ ತಂದೆ ಒಬ್ಬ ಒಳ್ಳೆಯ ಗಂಡನೂ ಆಗ್ತಾನೆ, ಒಬ್ಬ ಒಳ್ಳೆಯ ಅಪ್ಪನೂ ಆಗ್ತಾನೆ, ಒಬ್ಬ ಒಳ್ಳೆಯ ಸಾಮಾಜಿಕ ನಾಗರಿಕನಾಗ್ತಾನೆ. ಕೆಲವರು ಒಬ್ಬ ಒಳ್ಳೆಯ ಅಪ್ಪ ಆಗಿರ್ಬೋದು,
ಆದರೆ ಒಳ್ಳೆ ಗಂಡ ಆಗಿರಲ್ಲ. ಒಳ್ಳೆ ಗಂಡ ಆಗಿರ್ಬೋದು, ಆದರೆ ಒಳ್ಳೆ ಮಗ ಆಗಿರಲ್ಲ. ಒಳ್ಳೆ ಮಗ ಆಗಿರ್ಬೋದು, ಆದರೆ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗಿರಲ್ಲ. ಆದರೆ ಒಬ್ಬ ಒಳ್ಳೆಯ ಆಧ್ಯಾತ್ಮಿಕ ಸಾಧಕ ಎಲ್ಲದರಲ್ಲೂ ಒಳ್ಳೆಯವನೇ ಆಗಿರ್ತಾನೆ. ಒಳ್ಳೆಯ ಅಪ್ಪ, ಒಳ್ಳೆಯ ಗಂಡ, ಒಳ್ಳೆಯ ಮಗ, ಒಳ್ಳೆಯ ಸಮಾಜದ ನಾಗರಿಕನಾಗಿರ್ತಾನೆ. ಆಗಿರಬೇಕಾದ್ರೆ ಅವನ ಆಧ್ಯಾತ್ಮಿಕದಲ್ಲಿ ಇದ್ದಿರಲೇಬೇಕು. ಕೇವಲ ಅಷ್ಟೇ ಅಲ್ಲ, ಇತ್ತೀಚೆಗೆ ಕೆಲವ್ರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಆಧ್ಯಾತ್ಮ ಸಾಧನೆ ಮಾಡ್ತಾ ಇದೆಯಾ, ಹಾಗಾದ್ರೆ ಇಷ್ಟೊಂದು ಕಾಸ್ಟ್ಲಿ ಬಟ್ಟೆ ಯಾಕೆ ಹಾಕ್ತಿ, ಆಧ್ಯಾತ್ಮಿಕ ಸಾಧನೆ ಇದೆಯಾ, ಆಗ ಯಾಕೆ ಇಷ್ಟೊಂದು ಒಳ್ಳೆ ಬಂಗ್ಲೆಯಲ್ಲಿದೆಯೇ. ನೀವು ಹಿಂದೆ ನಮ್ಮ ಎಲ್ಲ ಋಷಿಗಳನ್ನು ನೋಡಿ, ಅವರ ಆಶ್ರಮಗಳು ಇರ್ತಾ ಇದ್ದದ್ದು, ಅವರು ಕಡಿಮೆ ಬಟ್ಟೆ, ಅವತ್ತಿಗೆ ತಕ್ಕಂತೆ ನಾರು ಬಟ್ಟೆ ಹಾಕ್ತಾ ಇದ್ರು. ಆದರೆ ಅವತ್ತಿನ ಸಂಪತ್ತು ಏನು ಗೊತ್ತಾ? ಅವತ್ತಿನ ಕಾಲದ ಸಂಪತ್ತು ಗೋ ಸಂಪತ್ತು. ಯಾರ್ದಾದ್ರೂ ಊರಿನಲ್ಲಿ ಎಷ್ಟು ಸಂಪತ್ತು ಭರಿತವಾಗಿದೆ ಈ ಊರು ಅಂತ ನೋಡಬೇಕಾದ್ರೆ ಹಿರಿಯರು ಹೇಳ್ತಾ ಇದ್ರು, ಗೋಧೂಳಿ ಸಮಯದಲ್ಲಿ ಆ ಊರಿನ ಹೊರಗೆ ನಿಂತ್ಕೋಬೇಕಂತೆ. ಗೋಧೂಳಿ ಸಮಯದಲ್ಲಿ ಊರಿನ ಹೊರಗೆ ನಿಂತು ನೋಡ್ತಾ ಇದ್ರೆ ಹಸುಗಳು ಆಗ ಮೇಯ್ಕೊಂಡು ಹೊರಗೆ ಬರ್ತವೆ, ಒಳಗೆ ಊರಿಗೆ ಬರ್ತವೆ. ಊರಿಗೆ ಬರಬೇಕಾದ್ರೆ ಈಗಾದರೆ ಟಾರ್ ರೋಡ್ ಇದೆ, ಆಗ ಮಣ್ಣಿನ ರಸ್ತೆ, ಕಾಲ್ ರಸ್ತೆ. ಆ ರಸ್ತೆನಲ್ಲಿ ಹಸು ಬರಬೇಕಾದ್ರೆ ಆ ಮಣ್ಣಿನ ಧೂಳು ಎದ್ದೇಳುತ್ತಲ್ಲ, ಎಷ್ಟು ಎತ್ತರದವರೆಗೆ ಆ ಧೂಳು ಎದ್ದಿದೆ, ಅಷ್ಟು ಸಂಪತ್ತು ಊರಿನಲ್ಲಿದೆ ಅಂತ, ಅಷ್ಟು ಸಂಪತ್ತು ಭರಿತವಾಗಿದೆ ಅಂತ. ಅವತ್ತಿನ ಕಾಲಕ್ಕೆ ಗೋ ಸಂಪತ್ತು, ಅವತ್ತಿನ ಕಾಲಕ್ಕೆ ಎಲ್ಲ ಆಶ್ರಮಗಳಲ್ಲೂ 1,000 ಹಸು, 2,000 ಹಸುಗಳು, 10,000 ಹಸುಗಳು ಇದೆ ಆಶ್ರಮದಲ್ಲಿ. ಹಿಂದಿನ ಕಾಲದಲ್ಲಿ ಅವರ ಆಶ್ರಮಗಳು ಸಾವಿರಾರು ಎಕರೆಗಳಲ್ಲಿ ಇರ್ತಾ ಇತ್ತು. ಅವರೇ ಬೆಳೀತಾ ಇದ್ರು, ಅವರೇ ಎಲ್ಲವನ್ನು ತಯಾರು ಮಾಡ್ಕೊಳ್ತಾ ಇದ್ರು. ಅವತ್ತಿನ ಕಾಲಕ್ಕೆ ಅದು ಸಂಪತ್ತು. ಅವತ್ಯಾರು ಆ ಋಷಿಗಳಿಗೆ ಹೇಳಲಿಲ್ಲ, ಯಾಕೆ ಇಷ್ಟೊಂದು ಹಸು ಇಟ್ಕೊಂಡಿದ್ದೀರಿ, ಯಾಕೆ ಇಷ್ಟೊಂದು ದೊಡ್ಡ ಆಶ್ರಮದಲ್ಲಿ. ದರ್ಬೆಯನ್ನು ಹಾಕಿ ಮಾಡಿದ ಆಶ್ರಮ ಇರ್ಬೋದು, ನಾರು ಬಟ್ಟೆಯದೇ ಇರ್ಬೋದು, ಆದರೆ ಅದನ್ನೇ ಚೆನ್ನಾಗಿ ಹಾಕ್ಕೊಳ್ತಾ ಇದ್ರು. ಆದರೆ ನಾವಿವತ್ತು ಇಷ್ಟು ಎಲ್ಲೋ ಸವಲತ್ತಿದೆ, ಅದನ್ನೇ ನಾವು ಹೊಗೆದು ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ಕೊಳ್ತಾ ಇಲ್ಲ ಇವತ್ತು. ಯಾಕೆ? ವೈರಾಗ್ಯ ಅಂತ. ನಾವು ಕೆಲವರು ನೋಡ್ತೀವಿ, ಹಿಂದೆ ಯಾರೋ ಒಬ್ಬರು ಅವಧೂತರಿದ್ರು, ಆ ಅವಧೂತರು ತುಂಬ ಸಿಂಪಲಾಗಿ ಬದುಕ್ತಾ ಇದ್ರು, ಅಷ್ಟು ಸಾಧನೆ ಮಾಡಿದ್ರು, ಕೇವಲ ಒಂದು ಪಂಚೆ ಹಾಕ್ಕೊಂಡು ಒಂದು ಟವಲ್ ಕಟ್ಕೊಂಡು ಬದುಕ್ತಾ ಇದ್ರು. ಅವರ ಶಿಷ್ಯಂದಿರು ಅಷ್ಟು ಸಾಧನೆ ಮಾಡಲಿಲ್ಲ. ಅವರು ಅಂದ್ಕೊಂಡ್ರು ಒಂದು ಟವಲ್ ಸುತ್ತಕೊಂಡು ಹೀಗೆ ಕುತ್ಕೊಳ್ಳೋದೇ ಆಧ್ಯಾತ್ಮಿಕ ಸಾಧನೆ ಅಂತ ಅವ್ರು ಬಯಸಿ ಅಷ್ಟು ಸಾಧನೆ ಮಾಡಲಿಲ್ಲ. ಆದರೆ ಆಧ್ಯಾತ್ಮಿಕತೆ ಬಯಸೋದು ನಿಮ್ಮ ಮನಸ್ಸಿನಲ್ಲಿ ವೈರಾಗ್ಯ ಬರಬೇಕು. ಅಂದ್ರೇನು? ಯಾವುದಕ್ಕೂ ಅಂಟದೆ, ಮನಸ್ಸಿನಲ್ಲಿ ಯಾವುದಕ್ಕೂ ಅಂಟದೆ, ಇದು ಯಾವುದು ಪರ್ಮನೆಂಟ್ ಅಲ್ಲ. ಹಣ ಇವತ್ತಿದೆ, ಹೋಗ್ತದೆ. ಇವತ್ತು ಕಷ್ಟ ಇದೆ, ಅದೂ ಹೋಗ್ತದೆ. ಇವತ್ತು ಸುಖ ಇದೆ, ಅದೂ ಒಂದಿನ ಹೋಗ್ತದೆ. ನಿತ್ಯ ಅನಿತ್ಯ ವಿವೇಕ, ಇದು ಯಾವುದು ಪರ್ಮನೆಂಟ್ ಅಲ್ಲ ಅನ್ನುವಂಥ ಭಾವ ಇದೆ, ಅದು ನಿಜವಾದ ವೈರಾಗ್ಯ. ಆದರೆ ಹೊರಗೆ ಒಳ್ಳೆ ಬಟ್ಟೆ ಹಾಕಿ, ಹೊರಗೆ ಮದುವೆ ಆಗಿ, ಹೊರಗೆ ಒಳ್ಳೆ ಬಂಗ್ಲೆನಲ್ಲಿರಿ, ಹೊರಗೆ ಒಳ್ಳೆ ಊಟ ಮಾಡಿ, ಆದರೆ ಇದ್ಯಾವುದು ಸಿಗಲಿಲ್ಲ ಅಂತ ಮನಸ್ಸಿನಲ್ಲಿ ಕೊರಗ್ತಾ ಇದ್ರೆ ಆಗ ನಿಜವಾದ ಆಧ್ಯಾತ್ಮಿಕ ಸಾಧಕ ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಳದೆ ಹೇಗೋ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಕಾಡಿನಲ್ಲಿ ಬದುಕಿದ್ರೆ ಮಾತ್ರವೇ ಆಧ್ಯಾತ್ಮಿಕ ಸಾಧನೆ ಅಂತ ಭಾವಿಸ್ಬಿಟ್ಟಿದ್ದಾರೆ. ನಾವು ಹಿಮಾಲಯದಲ್ಲಿ 100 ಜನ ಸಾಧಕರು ನೋಡಿದ್ದೀವಿ. ತುಂಬ ಕೆಲವು ಜನ ಅಷ್ಟು ವೈರಾಗ್ಯದಿಂದ ಯಾವುದೋ ಗುಹೆನಲ್ಲಿ ಸಾಧನೆ ಮಾಡ್ತಾ ಇದ್ರು ಬಿಟ್ಟರೆ, ಇನ್ನು 99% ಜನ ಮಧ್ಯಾಹ್ನ ಕೂಟಕ್ಕೆ ಎಲ್ಲಿ ಹೋಗಲಿ, ಸಂಜೆ ಎಲ್ಲಿ ಹೋಗಿ ಮಲಗಲಿ, ಕೇವಲ ಇದೇ ಯೋಚನೆಯಲ್ಲಿದ್ದರು. ಈಗ ಎಲ್ಲ ವ್ಯವಸ್ಥೆ ನನ್ನ ಹತ್ರ ಇದೆ, ಒಳ್ಳೆ ಮನೆ ಇದೆ, ಅಕೌಂಟಲ್ಲಿ ಹಣ ಇದೆ, ನಾಳೆ ಬಗ್ಗೆ ನನಗೆ ಯೋಚನೆನೇ ಇಲ್ಲ, ಬಂದು ಕಣ್ಣು ಮುಚ್ಚಿದ್ರೆ ಧ್ಯಾನದಲ್ಲಿ ಲೀನವಾಗೋಗ್ತಾ ಇದ್ದೀನಿ, ಮೆಡಿಟೇಷನ್ ಸ್ಟೇಟ್ಗೆ ಈಸಿಲಿ ಒಳಗೆ ಹಾಕ್ತಾ ಇದ್ದೀನಿ. ನಿಜವಾದ ಆಧ್ಯಾತ್ಮಿಕ ಸಾಧಕ. ನನ್ನ ಹತ್ರ ಏನೂ ಇಲ್ಲ, ನನಗೇನೂ ಬೇಕಾಗಿಲ್ಲ, ಆದರೆ ಕಣ್ಣು ಮುಚ್ಚಿದ್ರೆ ಬರೀ ಹುಡುಗಿ ಕಾಣಿಸ್ತಾ ಇದ್ದಾಳೆ. ಕಣ್ಣು ಮುಚ್ಚಿದ್ರೆ ನನಗೆ ಬಂಗ್ಲೆ ಇದ್ದಿದ್ರೆ ಚೆನ್ನಾಗಿತ್ತು, ಕಾರ್ ಇದ್ದರೆ ಚೆನ್ನಾಗಿತ್ತು, ನನ್ನ ಸುತ್ತ ಶಿಷ್ಯಂದಿರಿದ್ದು ನನ್ನ ಸೇವೆ ಮಾಡ್ತಾ ಇದ್ರೆ ಚೆನ್ನಾಗಿತ್ತು. ಆದರೆ ಹೊರಗೆ ಮಾತ್ರ ಗಂಟೆಗಟ್ಟಲೆ ಕೂತು ಕಣ್ಣು ಮುಚ್ಚಿದ್ದಾನೆ. ಆಹಾ, ಎಂಥ ಯೋಗಿ. ಆದರೆ ಒಳಗೆ ರಂಬೆ ಉರುಷಿ ಮೇನಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ಇದು ನಿಜವಾದ ವೈರಾಗ್ಯ ಅಂತಾರ? ವೈರಾಗ್ಯ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಹೊರಗಿನ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯಾರಿಗೆ ಮನಸ್ಸಿನಲ್ಲಿ ತೀರ ವೈರಾಗ್ಯ ಬರ್ತದೆ, ಆಗ ಇದ್ಯಾವುದರ ಅವಶ್ಯಕತೆ ಇಲ್ಲ ಅಂತ ತನಗೆ ತಾನೇ ಬರ್ತದೆ, ಅದು ಬಿದ್ದು ಹೋಗ್ತದೆ.
ಆ ರೀತಿಯ ವೈರಾಗ್ಯ ಬೇಕೇ ಹೊರತು ತೋರಿಕೆಗಾಗಿ ಒಳ್ಳೆ ಬಟ್ಟೆ ಹಾಕಬಾರ್ದು, ಕಾರ್ ಇರಬಾರ್ದು, ಬಂಗ್ಲೋ ಇರಬಾರ್ದು, ದುಡ್ಡನ್ನೇ ಇಟ್ಕೋಬಾರ್ದು, ಇದು ನಿಜವಾದ ವೈರಾಗ್ಯ ಅಲ್ಲ. ಇದು ಕೇವಲ ಕಪಟ ನಾಟಕ ಅಂತ ಆಗ್ತದೆ. ನಿಮ್ಮದೇ ಮನೆಯಲ್ಲಿ ನೋಡಿ, ಅಡುಗೆ ಮಾಡಿಲ್ಲ ಅಂತಾದರೆ ಮಧ್ಯಾಹ್ನಕ್ಕೆ ಆಲ್ರೆಡಿ ಹಸಿವಾಗ್ತದೆ. ಆದರೆ ಅಡುಗೆ ಮಾಡಿ ಇಟ್ಟಿದ್ದಾರೆ, ತಿಂದ್ರಾಯ್ತು ಬಿಡು. ಹಸಿವಾಗ್ತದಾಗ? ಹಸಿವಾಗಲ್ಲ, ಊಟ ಮಾಡಿದ್ರೆ ಆಯ್ತು ಬಿಡು. ಅವತ್ತು ಅಡುಗೆನೇ ಮಾಡಿಲ್ಲ ಅಂದು ಆಗ ಎಲ್ಲರೂ ಕೇಳ್ತಾರೆ, ಏನು ಊಟ, ಏನು ಊಟ, ಏನು ಊಟ. ಹಾಗಾಗಿ ಅಡುಗೆ ಮಾಡಿ ಇಟ್ಬಿಡಿ, ಎಲ್ಲ ಸಂಪತ್ತನ್ನು ತಂದು ಇಟ್ಕೊಳ್ಳಿ, ಆರಾಮಾಗಿರ್ತೀರಿ, ಯಾವುದ್ರ ಬಗ್ಗೆ ಅಂಟ್ಕೊಳ್ಳಲ್ಲ, ಧ್ಯಾನದಲ್ಲಿ ಆರಾಮಾಗಿ ಲೀನವಾಗ್ತೀರಿ. ಹಾಗಾಗಿ ನಾವು ವೈಯಕ್ತಿಕವಾಗಿ ಬಯಸ್ತೀವಿ ನಮ್ಮ ಎಲ್ಲ ಶಿಷ್ಯಂದಿರು ಪರಮ ವೈರಾಗ್ಯಗಳಾಗಬೇಕು. ಹಾಗೆ ಆಗಬೇಕಾದ್ರೆ ಹೊರಗಡೆ ಸಂಪತ್ತು ಭರಿತರಾಗಬೇಕು. ಹೊರಗಡೆ ಸಂಪತ್ತು ಸಿಕ್ಕಿದಾಗ ನಿಮಗೆ ಆಟೋಮೆಟಿಕಲಿ ಇಷ್ಟೇ ಜೀವನ ಅಂತ ಗೊತ್ತಾಗ್ತದೆ. ಆಗ ಒಳಗಡೆ ನಿಮಗೆ ವೈರಾಗ್ಯ ಅನ್ನೋದು ತನಗೆ ತಾನೇ ಉದ್ಭವ ಆಗ್ತದೆ. ಹಾಗೆ ಬಂದ ತಕ್ಷಣ ನಗದೇ ಇರಲ್ಲ ನಿಮ್ಮ ಮನಸ್ಸಿನಲ್ಲಿ. ನಿಮ್ಮ ನೋಡಿದವರಿಗೆ ನಗು ಬರ್ತದೆ. ಏನು? ನಿಮ್ಮ ನೋಡಿದವರಲ್ಲಿ ಸಂತೋಷ ಆಗ್ತದೆ, ನಿಮ್ಮನ್ನು ನೋಡಬೇಕು ಅಂತ ಅಂದ್ಕೊಳ್ತಾರೆ. ಆ ರೀತಿಯ ಜೀವನ ನಮ್ಮದಾಗಬೇಕು ಅನ್ನೋದು ನಮ್ಮ ಉಪಾಸನದ ಪ್ರಯತ್ನ.